ಅಡ್ರೆಸ್ ತಪ್ಪಾಗಿದ್ದಕ್ಕೆ ಗ್ರಾಹಕನ ಮೇಲೆ ಹಲ್ಲೆ ನಡೆಸಿ ಎಸ್ಕೇಪ್ ಆಗಿದ್ದ ಡೆಲಿವರಿ ಬಾಯ್ ಕೊನೆಗೂ ಪೊಲೀಸರಿಗೆ ತಗಲಾಕೊಂಡಿದ್ದಾನೆ. ಹಲ್ಲೆ ನಡೆಸಿದ್ದ ಆತ ಘಟನೆ ದಿನ ತಾನೇಕೆ ರೌಡಿ ರೀತಿ ವರ್ತನೆ ಮಾಡಿದೆ ಅನ್ನೋದನ್ನ ಬಾಯ್ಬಿಟ್ಟಿದ್ದಾನೆ. ಹಾಗಾದ್ರೆ ಡೆಲಿವರಿ ಬಾಯ್ ಕಾಕಿ ಕೈಗೆ ಸಿಕ್ಕಿದ ಮೇಲೆ ಹೇಳಿದ್ದೇನು ಅದನ್ನ ತೋರಿಸ್ತೀವಿ. ಹ್ಯಾವ್ ಅ ಲುಕ್. ಗ್ರಾಹಕನ ಮೇಲೆ ಹಲ್ಲೆ ಮಾಡಿದ್ದ ಡೆಲಿವರಿ ಬಾಯ್ ಅರೆಸ್ಟ್. ಹಲ್ಲೆ ಮಾಡಿದ್ದಕ್ಕೆ ಏನ್ ಕಾರಣ ಕೊಟ್ಟ ಹಲ್ಲೆ ಆರೋಪಿ. ಮೇ 21ರಂದು ಬಸವೇಶ್ವರ ನಗರದಲ್ಲಿ ಡೆಲಿವರಿ ಬಾಯ್ ಒಬ್ಬ ಗ್ರಾಹಕನ ಮೇಲೆ ಹಲ್ಲೆ ಮಾಡಿದ್ದ. ಅಡ್ರೆಸ್ ತಪ್ಪಾಗಿ ಬೇರೆ ಮನೆ ಬಳಿ ಹೋಗಿದ್ದ. ಇದೇ ವಿಚಾರಕ್ಕೆ ಡೆಲಿವರಿ ಬಾಯ್ ಮನೆಯವರ ಜೊತೆ ಜಗಳವಾಡಿ ಓರ್ವನ ಮೇಲೆ ಹಲ್ಲೆ ಮಾಡಿದ್ದ. ಹಲ್ಲೆ ತೀವ್ರತೆಗೆ ಗ್ರಾಹಕನ ಕಣ್ಣು ಭಾಗಶಃ ಡ್ಯಾಮೇಜ್ ಆಗಿದೆ. ಇದಾದ ಬಳಿಕ ಪರಾರಿಯಾಗಿದ್ದ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಕೊನೆಗೂ ಪೊಲೀಸರಿಗೆ ತಗಲಾಕೊಂಡಿದ್ದಾನೆ. ಬೆಂಗಳೂರಿನ ವಿಜಯನಗರ ನಿವಾಸಿಯಾದ ವಿಷ್ಣುವರ್ಧನ್ ಎಂಬಾತನೇ ಹಲ್ಲೆ ಮಾಡಿ ಸಿಕ್ಕಿಬಿದ್ದಿರೋ ಯುವಕ. ಬಸವೇಶ್ವರ ನಗರ ಪೊಲೀಸರಿಗೆ ಸಿಕ್ಕಿಬಿದ್ದಿರೋ ವಿಷ್ಣುವರ್ಧನ್ ಘಟನೆಗೆ ಕಾರಣವೇನು ಅನ್ನೋದನ್ನ ಬಿಚ್ಚಿಟ್ಟಿದ್ದಾನೆ. ಮೇ 21ರಂದು ಆರ್ಡರ್ ಡೆಲಿವರಿಗೆ ಹೋದಾಗ ಅಡ್ರೆಸ್ ತಪ್ಪಾಗಿತ್ತು. ಪಕ್ಕದ ಮನೆ ಬಳಿ ನಿಂತು ಕಾಲ್ ಮಾಡಿದ್ದೆ. ನಂತರ ಡೆಲಿವರಿ ಮನೆ ಬಳಿ ಹೋದಾಗ ಮಹಿಳೆ ಜೊತೆ ಜಗಳ ಆಯಿತು. ಈ ವೇಳೆ ಶಶಾಂಕ್ ಎಂಬಾತ ಬಂದು ಅವಾಚ್ಯವಾಗಿ ನಿಂದಿಸಿದ್ರು. ಇದರಿಂದ ಕೋಪದಿಂದ ಹಲ್ಲೆ ಮಾಡಿಬಿಟ್ಟೆ ಅಂತ ಬಾಯ್ಬಿಟ್ಟಿದ್ದಾನೆ. ಹೀಗೆ ಪೊಲೀಸರಿಗೆ ಸಿಕ್ಕಿಬಿದ್ದ ವಿಷ್ಣುವರ್ಧನ್ ತನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಸದ್ಯ ಪೊಲೀಸರು ಈತನ ಹೇಳಿಕೆ ದಾಖಲಿಸಿ ಹೆಚ್ಚಿನ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಅದೇನೇ ಇರಲಿ, ಗ್ರಾಹಕ ಏನು ಮಾತನಾಡಿದ್ರು, ಯಾಕೆ ಡೆಲಿವರಿ ಬಾಯ್ಗೆ ಅಷ್ಟು ಆಕ್ರೋಶ ಉಕ್ಕಿತು ಗೊತ್ತಿಲ್ಲ. ಆದ್ರೆ ಈ ವಿಚಾರ ಈ ಮಟ್ಟಕ್ಕೆ ಹಲ್ಲೆಯಾಗಿ ಸ್ಟೇಷನ್ ಏರುವಷ್ಟು ತೀವ್ರತೆಯನ್ನ ಹೊಂದಿರಲಿಲ್ಲ ಅನ್ನೋದು ಸತ್ಯ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.